Hello, all. Welcome back to another new episode of Butterfly's Choice. In today's class, we are going to discuss about accounting principles, accounting concepts, and conventions. We are going to discuss about accounting principles in today's class. ಇವತ್ತಿನ ಕ್ಲಾಸಲ್ಲಿ ನಾವು accounting principles ಬಗ್ಗೆ ಡಿಸ್ಕಸ್ ಮಾಡ್ತೇವೆ. Those rules of conduct or procedure which are adopted by the accountants universally while recording the accounting transaction. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದರೆ ಇದು ಕಂಡಕ್ಟ್ ಆರ್ ಪ್ರೊಸೀಜರ್ ಒಂದು ಪ್ರೊಸೀಜರ್ ವಿಚ್ ಆರ್ ಅಡಾಪ್ಟೆಡ್ ಬೈ ದ ಅಕೌಂಟೆಂಟ್ಸ್ ಯೂನಿವರ್ಸಲಿ ಅಕೌಂಟೆಂಟ್ ಇದನ್ನ ಅಡಾಪ್ಟ್ ಮಾಡ್ತಾರೆ. ಆ ಪ್ರೊಸೀಜರ್ ಅವ್ರ ಕಂಡಕ್ಟ್ನ ಅಡಾಪ್ಟ್ ಮಾಡ್ತಾರೆ ವೈಲ್ ರೆಕಾರ್ಡಿಂಗ್ ದ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ನ ಮೇಂಟೈನ್ ಮಾಡಬೇಕಾದ್ರೆ ಈ ಪ್ರೊಸೀಜರ್ನ ಅಡಾಪ್ಟ್ ಮಾಡ್ತಾರೆ. ಆ ಪ್ರೊಸೀಜರ್ಸ್ನ ಏನಂತ ಹೇಳ್ತಾರೆ, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಕರೀತಾರೆ. There are two types of accounting principle. Accounting principles ಅಲ್ಲಿ two types ಇದೆ, accounting concepts and accounting conventions. There are two types, accounting concepts and conventions. So let us discuss these concepts and conventions in detail. There are various types of accounting concepts. Following are those: separate business entity concept, going concern concept, money measurement concept, cost concept, accounting period concept, realization concept, dual aspect concept, accrual concept, and matching concept. So let us discuss these concepts in detail. That first one is separate business entity concept. Business is treated as an entity different from the owner. Separate business entity concept ಅಂತ ಹೇಳಿದರೆ ಬಿಸ್ನೆಸ್ಸನ್ನು, ಇಲ್ಲಿ ಬಿಸ್ನೆಸ್ ಎಂಟಿಟಿಯನ್ನು ಸಪ್ರೇಟಾಗಿ ಟ್ರೀಟ್ ಮಾಡ್ತಾರೆ, ಓನರಿಂದ ಸಪ್ರೇಟಾಗಿ ಟ್ರೀಟ್ ಮಾಡ್ತಾರೆ. ಓನರೇ ಬೇರೆ ಇರುತ್ತೆ, ಬಿಸ್ನೆಸ್ ಎಂಟಿಟಿನೇ ಬೇರೆ. ಸೊ ಬಿಸ್ನೆಸ್ ಆ್ಯಂಡ್ ಓನರ್ ಆರ್ ಡಿಫ್ರೆಂಟ್. ಬಿಸ್ನೆಸ್ ಎಂಟಿಟಿ ಆ್ಯಂಡ್ ಓನರ್ ಇಸ್ ಡಿಫ್ರೆಂಟ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಎ separate business entity concept. Second one is going concern concept. The business will continue for a long period and it is not likely to be liquidated in the near future. Going concern concept ante helidre, it will continue for a long period. The business will be continue, idu continue agutte, long period of time it will be continuing, it will continue and not likely to be liquidated in the near future. ಆ ಬಿಸ್ನೆಸ್ಸು ಲಿಕ್ವಿಡೇಟ್, ಅದು ಕ್ಲೋಸ್ ಆಗಲ್ಲ ಇನ್ ದ ಫ್ಯೂಚರ್, ನಿಯರ್ ಫ್ಯೂಚರ್, ಲಿಮಿಟೆಡ್ ಫ್ಯೂಚರ್ ಟೈಮಲ್ಲಿ ಅದು ಕ್ಲೋಸ್ ಆಗಲ್ಲ. ಇದು ಲಾಂಗ್ ಪೀರಿಯಡಲ್ಲಿ ರನ್ ಆಗುತ್ತೆ ಬಿಸ್ನೆಸ್ ಎಂಟಿಟಿ. ಅದನ್ನು ನಾವು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಹೇಳಿ ಕರೀತೇವೆ. ನೆಕ್ಸ್ಟ್ ಒನ್ ಇಸ್ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್. ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮಾನಿಟರಿ ಟರ್ಮ್ಸ್ ಆರ್ ರೆಕಾರ್ಡೆಡ್ ಇನ್ ದ ಅಕೌಂಟಿಂಗ್ ಬುಕ್. ಈ ಮೆಷರ್ಮೆಂಟ್ ಕಾನ್ಸೆಪ್ಟ್, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಪ್ರಕಾರ ಅಕೌಂಟಿಂಗ್ ಅಂತ ಹೇಳಿದರೆ ಏನೆಲ್ಲ ರೆಕಾರ್ಡ್ ಮಾಡ್ತಾರೆ ಅಕೌಂಟಿಂಗ್ ಟ್ರಾನ್ಸಾಕ್ಷನಲ್ಲಿ? ಓನ್ಲಿ ಮಾನಿಟರಿ ಟರ್ಮ್ಸ್. ಯಾವುದೆಲ್ಲ ಟ್ರಾನ್ಸಾಕ್ಷನ್ಸು ಮಾನಿಟರಿ ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಅದನ್ನು ಮಾತ್ರ ಅಕೌಂಟಿಂಗ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ನೋನ್ ಆಸ್ ಅ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್. ಮನಿಯಲ್ಲಿ ಏನನ್ನು ಮೆಷರ್ ಮಾಡ್ತಾರೆ, ಇನ್ ಟರ್ಮ್ಸ್ ಆಫ್ ಮಾನಿಟರಿ ಟರ್ಮ್ಸ್ ಏನನ್ನು ಮೆಷರ್ ಮಾಡ್ತಾರೆ ಅದನ್ನು ಮಾತ್ರ ಅಕೌಂಟಿಂಗ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಾರೆ ಈ ಕಾನ್ಸೆಪ್ಟ್ ಪ್ರಕಾರ. ನೆಕ್ಸ್ಟ್ ಒನ್ ಇಸ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹ್ಯಾಸ್ ಎ ಡ್ಯುಯಲ್ ಆಸ್ಪೆಕ್ಟ್. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಹೇಳಿದರೆ ಎವ್ರಿ ಬಿಸ್ನೆಸ್ಸಲ್ಲಿ ಎರಡು ಡ್ಯುಯಲ್ ಆಸ್ಪೆಕ್ಟ್ ಆರ್ ಡ್ಯುಯಲ್ ಎಫೆಕ್ಟ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ವಿಲ್ ಬಿ ಹ್ಯಾವಿಂಗ್ ಡ್ಯುಯಲ್ ಎಫೆಕ್ಟ್, ದ್ಯಾಟ್ ಈಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಅಸೆಟ್ಸ್ ಆರ್ ಲಯಬಿಲಿಟಿ. ಸೊ ದೇರ್ ವಿಲ್ ಬಿ ಎ ಡ್ಯುಯಲ್ ಎಫೆಕ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್. Next one is accrual concept. All incomes and expenses should be recorded in the books of accounts when they paid. ಅಕ್ರೂವಲ್ ಕಾನ್ಸೆಪ್ಟ್ ಅಂತ ಹೇಳಿದ್ರೇನು? ವೆನ್ ದೇ ಆರ್ ಅಕ್ರೂಡ್ ದೆನ್ ಓನ್ಲಿ, ಆಗ ಮಾತ್ರ ಬುಕ್ಸ್ ಆಫ್ ಅಕೌಂಟಲ್ಲಿ ಆ ಟ್ರಾನ್ಸಾಕ್ಷನ್ನ ಎಂಟರ್ ಮಾಡಬೇಕು. ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ಏನಾದರೂ ಇನ್ಕರ್ ಆಗಿದ್ದರೆ ಅದನ್ನು ಪೇಮೆಂಟ್ ಆದ ನಂತರ ಮಾತ್ರ ಅದನ್ನು ಬುಕ್ಸ್ ಆಫ್ ಅಕೌಂಟಲ್ಲಿ ಮೆನ್ಷನ್ ಮಾಡಬೇಕು. ದಟ್ ಈಸ್ ದ ಅಕ್ರೂವಲ್ ಕಾನ್ಸೆಪ್ಟ್. ನೆಕ್ಸ್ಟ್ ಒನ್ ಇಸ್ matching concept. Costs are reported as expenses in the period in which the associated revenue is reported. Costs are reported as expenses in the period in which the associated revenue is reported. ಕಾಸ್ಟ್ನ ಯಾವಾಗ ಅಕೌಂಟಿಂಗ್ ಟ್ರಾನ್ಸಾಕ್ಷನಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದರೆ
ರಿಪೋರ್ಟೆಡ್ ಆಸ್ ಎಕ್ಸ್ಪೆನ್ಸಸ್ ಇನ್ ದ ಪೀರಿಯಡ್. ಎಕ್ಸ್ಪೆನ್ಸಸ್ನ ಯಾವಾಗ ಮೆನ್ಷನ್ ಮಾಡ್ತಾರೆ ಅದೇ ಪೀರಿಯಡಲ್ಲಿ ಅದು ಅಸೋಸಿಯೇಟೆಡ್ ರೆವೆನ್ಯೂ ಇಸ್ ರಿಪೋರ್ಟೆಡ್. ಅಸೋಸಿಯೇಟೆಡ್ ರೆವೆನ್ಯೂ ಯಾವಾಗ ರಿಪೋರ್ಟ್ ಮಾಡ್ತಾರೆ ಅದೇ ಪೀರಿಯಡಲ್ಲಿ ಎಕ್ಸ್ಪೆನ್ಸಸ್ ಕೂಡ ರಿಪೋರ್ಟ್ ಆಗಬೇಕು. ಸೊ ದ್ಯಾಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ಮ್ಯಾಚಿಂಗ್ ಕಾನ್ಸೆಪ್ಟ್. Next one is cost concept. Assets purchased are generally recorded in the accounting books at the cost at which they are purchased. In the accounting bookಲ್ಲಿ ಒಂದು ಅಸೆಟ್ ಪರ್ಚೇಸ್ ಮಾಡಿದರೆ ಜನರಲಿ ಅದನ್ನು ಯಾವ ಅಮೌಂಟ್ ರೆಕಾರ್ಡ್ ಮಾಡ್ತಾರೆ ಅಂತ ಹೇಳಿದರೆ ಕಾಸ್ಟ್ ಎಟ್ ವಿಚ್ ದೇ ಆರ್ ಪರ್ಚೇಸ್ಡ್. ಯಾವ ಬೆಲೆಗೆ ಒಂದು ಅಸೆಟ್ನ ಪರ್ಚೇಸ್ ಮಾಡ್ತಾರೆ ಅದನ್ನು ಅಕೌಂಟಿಂಗ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಾರೆ. ದಟ್ ಈಸ್ ಅ ಕಾಸ್ಟ್ ಕಾನ್ಸೆಪ್ಟ್. Next one is accounting period concept. Simply intended for a periodical ascertainment and reporting of the results of the working of the firm. ಇದು ಅಕೌಂಟಿಂಗ್ನ ಮೆನ್ಷನ್ ಮಾಡೋದು, ಅಕೌಂಟಿಂಗ್ ಪೀರಿಯಡನ್ನು ಮೇಂಟೈನ್ ಮಾಡೋದು. ವಾಟ್ ಇಸ್ ಇಂಟೆಂಡೆಡ್ ಫಾರ್ ಎ ಪಿರಿಯಾಡಿಕಲ್ ಅಸರ್ಟೈನ್ಮೆಂಟ್. ಒಂದು ಪೀರಿಯಡಿಗೆ ಎಷ್ಟು ಇನ್ಕಮ್ ಆಗಿದೆ, ಎಕ್ಸ್ಪೆನ್ಸಸ್ ಆಗಿದೆ ಅದನ್ನು ಅಸರ್ಟೈನ್ ಮಾಡೋಕ್ಕೆ, ಮತ್ತು ರಿಪೋರ್ಟಿಂಗ್ ದ ರಿಸಲ್ಟ್ಸ್ ಆಫ್ ದ ವರ್ಕಿಂಗ್ ಆಫ್ ದ ಫರ್ಮ್. ಒಂದು ಫರ್ಮಲ್ಲಿ ಏನು ರಿಸಲ್ಟ್ ಆಗಿದೆ, ಇನ್ಕಮ್ ಆಗಿದೆಯಾ ಅಥವಾ ಎಕ್ಸ್ಪೆನ್ಸ್ ಆಗಿದೆಯಾ, ವಾಟ್ ಆರ್ ದ ಅಸೆಟ್ಸ್ ದೇ ಆರ್ ಹ್ಯಾವಿಂಗ್, ವಾಟ್ ಇಸ್ ದ ಲಯಬಿಲಿಟಿ, ಇದನ್ನು ಅಸರ್ಟೈನ್ ಮಾಡಲಿಕ್ಕೆ ದ ಅಕೌಂಟಿಂಗ್ ಬುಕ್ನ ಮೇಂಟೈನ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತಾರೆ. ದಟ್ ಇಸ್ accounting period concept. Next one is realization concept. According to this concept, revenue is recognized only when sale is performed. ರೆವೆನ್ಯೂನ ಯಾವಾಗ ರೆಕಗ್ನೈಸ್ ಮಾಡ್ತಾರೆ ಅಥವಾ ರೆಕಾರ್ಡ್ ಮಾಡ್ತಾರೆ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಓನ್ಲಿ ವೆನ್ ದ ಸೇಲ್ ಇಸ್ ಮೇಡ್. ಸೇಲ್ ಮಾಡಿದಾಗಲೇ ನಮಗೆ ಇನ್ಕಮ್ ಬರೋದು, ದಟ್ ಇಸ್ ರೆವೆನ್ಯೂ ಬರೋದು. ಆವಾಗ ಮಾತ್ರ ನಾವು ರೆವೆನ್ಯೂನ ಬುಕ್ ಆಫ್ ಅಕೌಂಟಲ್ಲಿ ಮೆನ್ಷನ್ ಮಾಡಬೇಕು. ದಟ್ ಇಸ್ ರಿಯಲೈಸೇಷನ್ ಕಾನ್ಸೆಪ್ಟ್. ರಿಯಲೈಸ್ ಆದಮೇಲೆ, ಸೇಲ್ ಆದಮೇಲೆ ಮಾತ್ರ ಬುಕ್ಸ್ ಆಫ್ ಅಕೌಂಟಲ್ಲಿ ರೆವೆನ್ಯೂನ ರೆಕಾರ್ಡ್ ಮಾಡಬೇಕು. ದಟ್ ಇಸ್ ಅ ರಿಯಲೈಸೇಷನ್ ಕಾನ್ಸೆಪ್ಟ್. Next is accounting conventions. There are 4 major accounting conventions, that is convention of consistency, convention of full disclosure, convention of conservatism, convention of materiality. Let us discuss these conventions in detail. First one is convention of consistency. According to this, basis followed in several accounting periods should be consistent. ಒಂದು ಅಕೌಂಟಿಂಗ್ ಬೇಸಿಸ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಫಾಲೋ ಮಾಡ್ತಿರ್ತಾರೆ ಅದು ಕನ್ಸಿಸ್ಟೆಂಟ್ ಆಗಿರಬೇಕು, ಸೇಮ್ ಆಗಿರಬೇಕು ಫಾರ್ ಎ ಸೆವೆರಲ್ ಅಕೌಂಟಿಂಗ್ ಪೀರಿಯಡ್. ಒಂದು 5 ಅಕೌಂಟಿಂಗ್ ಪೀರಿಯಡ್, 6 ಅಕೌಂಟಿಂಗ್ ಪೀರಿಯಡ್ಗೆ ಸೇಮ್ ಕಾಮನ್ ಆಗಿರಬೇಕು. ದೇರ್ ಶುಡ್ ನಾಟ್ ಬಿ ಚೇಂಜಸ್ ಇನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ದಟ್ ಇಸ್ ಬೇಸಿಸ್ ಶುಡ್ ನಾಟ್ ಬಿ ಚೇಂಜ್ಡ್. ಬೇಸಿಸ್ ಫಾಲೋಡ್ ಇನ್ ಸೆವೆರಲ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ consistent and it should be same. Next one is convention of full disclosure. Anything related to the business should be fully disclosed. Anything related to the business should be fully disclosed. Disclosed ಅಂತ ಹೇಳಿದರೆ ಎನಿ ಬಿಸ್ನೆಸ್ಗೆ ರಿಲೇಟೆಡ್ ಆಗಿ ಎನಿ ಇನ್ಕಮ್, ಎಕ್ಸ್ಪೆಂಡಿಚರ್, ಎನಿಥಿಂಗ್ ಉಂಟಾದರೆ ಅದನ್ನು ಫುಲ್ಲಿ ಅಕೌಂಟಿಂಗ್ ಬುಕ್ಕಲ್ಲಿ ಮೆನ್ಷನ್ ಮಾಡಬೇಕು. ಆ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡಬೇಕು. ಯಾವುದೇ ಎಂಟ್ರಿನ ಹೈಡ್ ಮಾಡಬಾರ್ದು. ದಟ್ ಈಸ್ ಫುಲ್ಲಿ, ಇಟ್ ಶುಡ್ ಬಿ ಫುಲ್ಲಿ ಡಿಸ್ಕ್ಲೋಸ್ಡ್. ನೆಕ್ಸ್ಟ್ ಒನ್ ಇಸ್ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ. Only the business related items should be recorded in the books of account. Only the material things, only which is related to the business, that should be recorded in the books of account. Not a personal, any owner of a business, he purchased a car for a personal use, it should not be recorded in the books of accounts of a business. Only material things, important things which is related to the business, that only should be recorded in the books of accounts. Next one is convention of conservatism. It says a company should record all the anticipated losses but should record revenue only after realization while calculating net income and net losses. Net income ಮತ್ತು net lossesನ ಕ್ಯಾಲ್ಕುಲೇಟ್ ಮಾಡುವಾಗ ಬಿಸ್ನೆಸ್ ಏನೆಲ್ಲ ರೆಕಾರ್ಡ್ ಮಾಡಬೇಕು ಬುಕ್ಸ್ ಆಫ್ ಅಕೌಂಟಲ್ಲಿ? ಆಂಟಿಸಿಪೇಟೆಡ್ ಲಾಸಸ್ ಬಟ್ ಶುಡ್ ರೆಕಾರ್ಡ್ ರೆವೆನ್ಯೂ ಓನ್ಲಿ ಆಫ್ಟರ್ ರಿಯಲೈಸೇಷನ್. ಸೇಲ್ ಆದಮೇಲೆ ಮಾತ್ರ ರೆವೆನ್ಯೂನ ರೆಕಾರ್ಡ್ ಮಾಡಬೇಕು. ಆಫ್ ಆಲ್ ಆ್ಯಂಟಿಸಿಪೇಟೆಡ್ ಲಾಸಸ್, ಫ್ಯೂಚರಲ್ಲಿ ಆಗೋ ಏನಾದ್ರು ಆ್ಯಂಟಿಸಿಪೇಟೆಡ್ ಲಾಸಸ್ ಇದ್ದರೆ ಅದರದ್ದು ರೆವೆನ್ಯೂನ ರಿಯಲೈಸ್ ಸೇಲ್ಸ್ ಆದಮೇಲೆ ಮಾತ್ರ ರೆಕಾರ್ಡ್ ಮಾಡಬೇಕು ಇನ್ ದ ಬುಕ್ಸ್ ಆಫ್ ಅಕೌಂಟ್. ದಟ್ ಈಸ್ ಕನ್ವೆನ್ಷನ್ ಆಫ್
conservatism. So these are the different accounting concepts and convention, that is principles of accounting. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.